ನಿಂತ್ಕೊಂಡು ಮಾತಾಡೋದು ಮುನೇಗೌಡ್ರ ಮಧ್ಯಕ್ಕೆ ನಿಂತ್ಕೊ. ಯಜಮಾನ್ರೆ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಓರಿನ ಯಾವ ಊರಣ್ಣ? ಗುಬ್ಬಿ ಹತ್ರ ಅಣ್ಣ. ನೀವು ಜಾತ್ರೆ ಸಿದ್ಧಗಂಗೆ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಣ್ಣ? ಸಣ್ಣೂರಿಂದ ಮಾಡ್ತಾ ಇದ್ದೀರಣ್ಣ. ಇವಾಗ ಎಷ್ಟೊತ್ತೆ ಹಾಕಿದ್ದೀರಣ್ಣ ಜಾತ್ರೆಗೆ? 2 ಜೊತೆ 1 ಒಂಟಿ ಅಣ್ಣ. ಯಾವ ವ್ಯಾಪಾರ ಆಗೋಣ ಇತ್ತು? ಕೊಟ್ಟಿಲ್ಲ ಅಣ್ಣ. ರಾತ್ರಿ ಬಂದಿರೋದು. ರಾತ್ರಿ ಬಂದಿಲ್ಲ ಅಣ್ಣ. ಅಲ್ಲಿ ಎಷ್ಟು ಆಗೋಣ ಅಲ್ಲೂ? ಈಗ 6ರಿಂದ ಕಡೆ ಹೋಗೈತೆ ಹೊಸಬಾಯಿ. ಎಲ್ಲಿ ತಿಂದೇಣ್ಣ ನೀವು? ಇವು 120 ಊಟ ಮಾಡಿರೋದು. 120 ಊಟ. ಇದು ಒಂದು ಬೊಮ್ಮೆನಹಳ್ಳಿ ಸತೀಶ್ ಅಣ್ಣವ್ರದು. ಸರಿ ಅಣ್ಣ. ಇನ್ನೊಂದು ತುಮಕೂರ್ದು. ಹೊಸಬಾಯಿ ಅಣ್ಣ. ಈಗ ಹೊಸಬಾಯಿ. ಯಜಮಾನ್ರೆ ಹಳ್ಳಿಕರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅವ್ರು ಹೇಳೋರು ಇವ್ರು ಯಜಮಾನ್ರು ಆಗಿನ ಕಾಲದಿಂದ ಕಟ್ಟಿರೋರು ಅವ್ರು ಹೇಳಬೇಕು. ವಯಸ್ಸಲ್ಲಿ ದೊಡ್ಡವ್ರು ಅವ್ರು ಹೇಳಬೇಕು ಆಗ ಜಾತ್ರೆ ಹೆಂಗೆ ನಡೀತಿತ್ತೋ ಈಗ ಹೆಂಗೆ ನಡೀತವೆ ಅಂತ. ಅಣ್ಣ ಜಾತ್ರೆ ಯಾವ ಥರ ನಡೀತಿದೆ? ಜಾತ್ರೆ ಹೆಂಗೆ ಸೇರಿದೆ ಅಣ್ಣ? ಅವಾಗ ಹೆಂಗೆ ಅಂದ್ರೆ ಅವಾಗ ಅಂಬಾಸೆಟ್ರ್ ಹೆಂಗಿತ್ತು ಅದು ಒರಿಜಿನಲ್ಲು. ಇವಾಗ RD ಬೆನ್ಸು. ಅಣ್ಣ ಅಂಬಾಸೆಟ್ರಿಗೆ ಬೆಲೆ ಐತೆ, RD ಬೆನ್ಸಿಗೆ ಬೆಲೆ ಇಲ್ಲ. ಸರಿನಾ? ಬಸಪ್ಪನಿಗೆ ಬೆಲೆ ಐತಿ. ಹೌದು ಇವತ್ತು ಕಾರು ಬೆನ್ಸ್ ಹೋಯ್ತಿದ್ರು ನಿಲ್ಸಿ ಬೆನ್ಸ್ ತರ್ಬೋದು, RD ತರ್ಬೋದು. ಇವತ್ತು ಅಂಬಾಸೆಟ್ರ್ ತರ ಕಾಯ್ತಾ ಇಲ್ಲ. ಹೌದಣ್ಣ. ಅಂಬಾಸೆಟ್ರ್ ಕಾರ್ ಇವತ್ತು ಐತಾ? ಇಲ್ಲ ನೋಡಿ ಅಂಬಾಸೆಟ್ರೇ ಇದು. ಯಾವುದೇ ಕಾರ್ ಹೋಗ್ಲಿ ಏನು ಹೋಗ್ಲಿ ನಿಂತ್ಬಿಡಲ್ಲ ಅಣ್ಣ. ಇವತ್ತು ಎತ್ತೋಯ್ತೈತೆ ರೋಡಗೆ ಅಂತಂದ್ರೆ ನಿಂತು ನೋಡ್ತಾರಣ್ಣ. 100 ಕೊಟ್ಟಿದ್ರು ಯಾರು ಬರಲ್ಲ. ಹೌದಣ್ಣ. ಮನೆಯಾಗ ಒಂದು ಎತ್ತೈತೆ ಅಂದ್ರೆ 1000 ಜನ ಬರ್ತಾರೆ. ಅಣ್ಣ ನಿಮ್ಮ ಹೆಸರು? ಸಿದ್ದರಾಜ್ ಅಂತ. ಥ್ಯಾಂಕ್ಸ್ ಅಣ್ಣ. ಬಿಡ್ರಿ. ಸರಿ ಹಂಗೆಲ್ಲ ಸರಿ. ಇಲ್ಲಿ ಕಾರ್ ಐತೆ. ತಿರ್ಗಾ ಈಗ ಕೂಡ ಮನ್ಸಾಗ